ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಆ್ಯಂಡ್ ನಾನು ಇವತ್ತು ಯಾಕೆ ಇಲ್ಲಿದ್ದೀನಿ ಮತ್ತು ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ, ಯಾರ ಜೊತೆ ಬಂದಿದ್ದೀನಿ, ಇವತ್ತು ಏನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ ಅನ್ನೋದು ನೀವು ವ್ಲಾಗ್ ಫುಲ್ ನೋಡಿದ್ರೆ ಗೊತ್ತಾಗುತ್ತಪ್ಪ. ನೋಡ್ತಿರತ್ತಾನೆ. ನಾನು ಇವತ್ತು ತೇಜ ಜೊತೆ ಬಂದಿದ್ದೀನಿ. ನನ್ನ ವ್ಲಾಗಲ್ಲಿ ತೇಜ ಕಾಣಿಸ್ಕೊಂತಿದ್ದಾನೆ ಅಂತ ಏನು ಬಿಲ್ಡಪ್ ಕೊಡೋಣ ಅಂದ್ಕೊಂಡೆ. ಆದರೆ ಅವ್ನು ನನ್ನ ಹಿಂದೆ ಓಡಾಡಿ ಅದನ್ನೆಲ್ಲ ಫ್ಲಾಪ್ ಮಾಡ್ದೆ. ಸೊ ನಿಮಗೆ ಗೊತ್ತಾಯ್ತಲ್ಲ, ತೇಜ ಬಂದಿದ್ದಾನೆ ನನ್ನ ಜೊತೆ. ಮಂಡ್ಯ ಹುಡುಗಿ ಬಂದಿದ್ದಾಳೆ. ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಆದ್ರೆ ಎಷ್ಟು ಕ್ರಿಮಿನಲ್ ಅಂದ್ರೆ ನನ್ನ ಬ್ಲಾಗ್ ಅಲ್ಲಿ ಅವ್ರ ಮುಖ ನೋಡ್ಸ್ಬಾರ್ದಂತೆ, ವಾಯ್ಸ್ ಮಾತ್ರ ಕೇಳಿಸ್ಬೇಕಂತೆ. ದಿಸ್ ಇಸ್ ನಾಟ್ ಫೇರ್ ಅಲ್ವಾ? ನಾನು ಅವ್ರ ಬ್ಲಾಗ್ ಅಲ್ಲಿ ಇದೀನಿ ಅಂದ್ರೆ ಅವರು ನಮ್ಮ ಬ್ಲಾಗ್ ಅಲ್ಲಿ ಇರ್ಬೇಕು. ಹೌದೌದು, ಇರ್ಬೇಕು. ಸೊ ಈ ಕಡೆ ತಮ್ಮ ಮುಖ ದರ್ಶನ ತೋರಿಸಿ ನಮ್ಮ ಆಡಿಯನ್ಸ್. ನಿತ್ಯಶ್ರೀನೂ ಕೂಡ ಇವತ್ತು ನನ್ನ ಜೊತೆ ಇದ್ದಾಳೆ. ಇಂತ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಗುರು, ಅದಕ್ಕೆ ನಂಗೆ ಒಂಚೂರು ಹೊಟ್ಟೆ ಉರಿ. ಬಟ್ ಪರವಾಗಿಲ್ಲ, ನಾವು ಆ ಲೆವೆಲ್ಗೆ ಬರುವ. ನನ್ಗೂ ಟೈಮ್ ಬರುತ್ತೆ, ಒಂದಲ್ಲ ಒಂದು ದಿನ ಟೈಮ್ ಬರುತ್ತೆ. ತೇಜಸ್ಸಿಂದಾನು ನಾನು ಸೆಲ್ಫ್ ಮೋಟಿವೇಶನ್ ಅನ್ನೋದು ಕಲ್ತಿರೋದು. ಯಾಕಂದ್ರೆ ಜನ ಬಂದು ಅವ್ನಿಗೆ ಬ್ರೋ ಅಂದಿದ ತಕ್ಷಣ ನಾನು ಇಲ್ಲ ಸಂಧ್ಯಾ ನಿಂಗೂ ಒಂದಿನ ಟೈಮ್ ಬರುತ್ತೆ ಅಂತ ಕಾಯ್ತಿರ್ತೀನಿ. ಗೈಸ್, ನನ್ ಕರಿಷ್ಮಾ ನೆನ್ಪಿದಾಳೆ ನಿಮ್ಗೆ? ಇದ್ದೇ ಇರ್ತಾಳೆ. ಸಂಧ್ಯಾ ನೆನ್ಪಿದಾಳೆ ಅಂದ್ರೆ ಕರಿಷ್ಮಾ ನೆನ್ಪಿರಲ್ವಾ? ಸೊ ಅವತ್ ಗಾಡಿ ಕೆಟ್ಟೋದಾಗ ಸುಮ್ನೆ ಕೂತಿದ್ದಾಗ ನೀವೆಲ್ಲ DM ಮಾಡಿದ್ರಿ ಅಂತ ನಾನು ನಿಮ್ಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಡಿಗ್ರಿ ಸ್ಟೂಡೆಂಟ್ಸ್ ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು ರಿಜಿಸ್ಟ್ರೇಷನ್ ವೆಬಿನಾರ್ ಅಟೆಂಡ್ ಮಾಡಕ್ಕೆ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಇಕ್ಕಿದೆ ನನ್ನ ಬಯೋದಲ್ಲಿ, ಇನ್ನೂ ಇದೆ. ಅವಾಗ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಿತ್ತು. ಡಿಗ್ರಿ ಆದ್ಮೇಲೆ ಕೆಲಸ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮಂತ ಸ್ಟೂಡೆಂಟ್ಸ್ಗೆ ಕೆಲಸ ಅನ್ನೋದು ತುಂಬಾ ಜನ ಪರದಾಡ್ತಿರ್ತಾರೆ, ಕೆಲಸ ಇಲ್ಲ, ಕೆಲಸ ಸಿಗ್ತಾ ಇಲ್ಲ ಅಂತ ಎಲ್ಲ. ಅಂಥವ್ರಿಗೆ ಈ ವಿಡಿಯೋ ಓಕೆನಾ, ನಿಮಗೂ ಹೆಲ್ಪ್ಫುಲ್ ಆಗಲಿ ಅಂತಲೇ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ನಾನು ಯಾಕೆ ಆತ್ರಿಯ ಯೂನಿವರ್ಸಿಟಿನಲ್ಲಿ ಇದ್ದೀನಿ ಅಂದರೆ, ನೆಕ್ಸ್ಟ್ ವೇವ್ ಅವರು ಆಫ್ಲೈನ್ ಮೆಗಾ ಡ್ರೈವ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಏನೂ ಕವರಪ್ ಇಲ್ಲ, ಫುಲ್ ಟ್ರಾನ್ಸ್ಪರೆಂಟಾಗಿ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಸ್ಟೂಡೆಂಟ್ಸ್ ಲೈಫ್ ಮೇಲೆ ಡಿಪೆಂಡ್ ಆಗಿರೋದು. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಲೈಫ್ ಮೇಲೆ ಡಿಪೆಂಡ್ ಆಗಿರೋದನ್ನ ನಾನೇನು ಕವರ್ ಅಪ್ ಮಾಡಿಲ್ಲ, ಇರಲ್ಲ, ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀನಿ. ಇಲ್ಲಿ ಅವ್ರು ಹೆಂಗ್ ಡ್ರೈವ್ ಕಂಡಕ್ಟ್ ಮಾಡ್ತಾರೆ, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ, ಆ ಇಂಟರ್ವ್ಯೂ ಪ್ರಾಸೆಸ್ ಆಗಿರಲಿ, ಎಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಯಾವ ರೌಂಡ್ಸ್ ಇರುತ್ತೆ, ಹೆಂಗ್ ಕ್ಲಿಯರ್ ಮಾಡ್ತಾರೆ, ಇವರೆಲ್ಲ ಈ ಸ್ಟೂಡೆಂಟ್ಸ್ ಎಲ್ಲ ಹೆಂಗ್ ಬಂದ್ರು, ಇಷ್ಟೆಲ್ಲ ಇನ್ಫಾರ್ಮೇಶನ್ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಸೊ ದಟ್ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಟು ಯು ಅಂತ. ನೆಕ್ಸ್ಟ್ ವೇವ್ ಅವರು ಮೆಗಾ ಆಫ್ಲೈನ್ ಆನ್ ಬೋರ್ಡ್ ನಡೆಸ್ತಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ, ಅವ್ರು ಹೆಂಗ್ ನಡೆಸ್ತಾರೆ ಅಂತ ನೋಡೋಣ ಅಂತ. ಎಷ್ಟು ಕಂಪ್ನಿ ಬರ್ತಿದೆ? ಇವ್ರು ಹೇಳಿದ್ರು ಇವಾಗ ಸದ್ಯಕ್ಕೆ 10-15 ಕಂಪನೀಸ್ ಇದೆ ಆಲ್ರೆಡಿ. ಲಂಚ್ ಆದ್ಮೇಲೆ ಇನ್ನೂ ತುಂಬಾ ಜನ ಬರ್ತಾರೆ. ನಾವು 9 ಗಂಟೆಯಿಂದ ಬಂದು ನೋಡ್ತಿರೋದು. ಸದ್ಯಕ್ಕೆ ಬೆಂಗಳೂರಲ್ಲಿ ನಡೀತಿದೆ ಗೈಸ್. ಈ ಮಂತ್ ಒಂದೊಂದ್ ಮಂತ್ ಒಂದೊಂದ್ ಬೇರೆ ಬೇರೆ ಕಡೆ ನಡೆಯುತ್ತೆ. ಹೌದು, ಚೆನ್ನೈ, ಹೈದರಾಬಾದ್ ಅಲ್ಲ, ಚೆನ್ನೈ, ಹೈದರಾಬಾದ್, ಎವ್ರಿ ಸ್ಟೇಟ್ ಕವರ್ ಮಾಡ್ತಾರೆ. ಅಂದ್ರೆ ಬರೀ ಬ್ಯಾಂಗ್ಳೂರಲ್ಲಿ ನಡೆಸ್ತಾರೆ ಅಂತ ಏನಿಲ್ಲ. ದೇ ಆರ್ ಫ್ಲೆಕ್ಸಿಬಲ್ ಇನ್ ಎವ್ರಿ ಅದರ್ ಸ್ಟೇಟ್. ತೇಜಸ್ವಿ ನೀನ್ ಕೊಡೋದು ನಾನ್ ತಾನೇ ಕೊಡ್ಬೇಕು. ಇಂಟ್ರೋ ಪಾಯಿಂಟ್ ಇದು. ತೇಜ ಜ್ಯೂಸ್ ತಗೋ. ತೇಜ ಯಾರು ಕೊಟ್ರು ಬೈದವೆ? ನಾನೇ ನಿನ್ಗೋಸ್ಕರ ಅಲ್ಲಿಂದ ಓಡೋಗಿ ಒಂದ್ ಆಟೋ ಹಿಡಿದು ಓಡ್ಕೊಂಡು ಹೋಗಿ ಪೆಟ್ಟಿ ಅಂಗಡಿ ಕ್ಲೋಸ್ ಆಗಿರೋದನ್ನ ಓಪನ್ ಮಾಡಿಸಿ ತಗೊಂಡ್ಬಂದಿದ್ದು. ಎಷ್ಟು ರೂಪಾಯಿ ಹೇಳಿದ್ದು? ಅದು 10 ರೂಪಾಯಿ, ಅದು 15 ರೂಪಾಯಿ. 10 ರೂಪಾಯಿ 15 ರೂಪಾಯಿ ಅಂತ. ಇಲ್ಲಿ ಬಂದು ರಿಜಿಸ್ಟರ್ ಆಗಿದ ತಕ್ಷಣ ಕ್ಯಾಂಪಸ್ ಒಳಗಡೆ ಅವ್ರಿಗೆಲ್ಲರಿಗೂ ಒಂದು ನೆಕ್ಸ್ಟ್ ವೇವ್ ಅವ್ರ ಬ್ಯಾಂಡ್ ಈ ತರ ಇರುತ್ತೆ. ಸೊ ಬ್ಯಾಂಡ್ ಕೊಟ್ಟಿರ್ತಾರೆ, ಯಾಕಂದ್ರೆ ಟು ವೆರಿಫೈ ದಿ ಸ್ಟೂಡೆಂಟ್ಸ್ ಅವರು ನೆಕ್ಸ್ಟ್ ವೇವ್ ಅವರೇ ಅಂತ ಗೊತ್ತಾಗ್ಲಿಕ್ಕೆ. ಮತ್ತೆ ಇಲ್ಲಿ ಏನ್ ರಿಜಿಸ್ಟರ್ ಆಗಿರ್ತಾರಲ್ಲ, ಈ ರಿಜಿಸ್ಟ್ರೇಷನ್ ಈ ಡೇಟಾನ ಕಂಪ್ನಿಗಳಿಗೆ ಅವರು ಆಲ್ರೆಡಿ ಶೇರ್ ಮಾಡಿರ್ತಾರೆ. ಎಷ್ಟು ಕಂಪ್ನಿ ಬಂದಿದೆ? ಇವ್ರು ಹೇಳ್ದಂಗೆ 15+ ಅಂತ ಹೇಳ್ತಾ ಇದ್ದಾರೆ. ಸೊ 15+ ಕಂಪನೀಸ್ ಆಲ್ರೆಡಿ ಪ್ಲೇಸ್ಮೆಂಟ್ಸ್ಗೋಸ್ಕರನೇ ಬಂದಿದ್ದಾರೆ. ಆಲ್ರೆಡಿ ಆನ್ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಪ್ರಾಸೆಸ್, ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ನಾನು ಅಕ್ಕನಿಗೆ ತೇಜಸ್ಗೆ ಫೋನ್ ಮಾಡು ಅಂದರೆ ಸಿರಿ ಕಾಲ್ ತೇಜಸ್ ಅಂತೆ. ಎಷ್ಟು ಸೋಂಬೇರಿಗಳು ಅಂದರೆ, ನಾವು ಈ ಫೋನ್ ತಗೊಂಡಿರೋದಕ್ಕೆ ಬ್ರಿಟಿಷ್ ಓಕೆ ಮಾಡಕ್ಕೆ ಸಿರಿನ ಯೂಸ್ ಮಾಡ್ಕೊಳ್ಳೋಕೆ. ಸಿರಿ ಕೇಳಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಾರ್ದು ಅಷ್ಟೇ. ಫಸ್ಟ್ ರೌಂಡ್ ಬಂದು ಅಸೆಸ್ಮೆಂಟ್ ರೌಂಡ್ ಇರುತ್ತೆ. ಸೊ ಇಲ್ಲಿ ಕೂತಿರೋ ಸ್ಟೂಡೆಂಟ್ಸ್ ಬಂದು ಇಂಜಿನಿಯರಿಂಗ್ ಮುಗಿಸಿ ರಿಯಾಕ್ಟ್ ಡೆವಲಪರ್ಸ್ ಈ ಪೊಸಿಷನ್ಗೋಸ್ಕರ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು. ಸೊ ಅದು ಕೋಡಿಂಗ್ ಎಕ್ಸಾಮ್ ಬರೀತಿದ್ದಾರೆ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ದೆಮ್. ಮ್ಯೂಸಿಕ್ ಗೊತ್ತೈತಲ್ಲ ಅಂತ ಅದಾಗಬೇಕಷ್ಟೇ. ನಮ್ಮ ರಿಯಾಕ್ಷನ್ ಹಂಗೆ ಇದೆ. ಸೆಕೆಂಡ್ ರೌಂಡ್ ಬಂದು ಗ್ರೂಪ್ ಡಿಸ್ಕಷನ್ ಇರುತ್ತೆ. ಸೊ ಇದರಲ್ಲಿ ಗ್ರೂಪ್ ಆಫ್ ಪೀಪಲ್ಗಿಂತ ನೀವು ಅವ್ರ ಎಜುಕೇಷನ್ಗೆ ಎಷ್ಟು ವ್ಯಾಲಿಡ್ ಆಗುತ್ತೆ ಅನ್ನೋದನ್ನ ಅವ್ರು ಕನ್ಸಿಡರ್ ಮಾಡೇ. ಸೊ ಈ ಕಡೆ ನಡೀತಾ ಇರೋದು, ಮತ್ತು ಈ ಕಡೆ ನಡೀತಾ ಇರೋದು
ಎಲ್ಲ ಇಂಟರ್ವ್ಯೂಗಳ. ಜಸ್ಟ್ ಆಸ್ ಅ ಮ್ಯಾಟರ್ ಆಫ್ ಪ್ರೂಫ್ ಈ ಕಡೆ ನೆಕ್ಸ್ಟ್ ವೇವ್ದು ಬ್ಯಾಗ್ಗಳು ಕಾಣಿಸ್ತೈತೆ ನೋಡಿ ಗೈಸ್. ಬೇಸಿಕ್ ಕ್ವಶನ್ ಕೇಳ್ತೀನಿ ಆಯ್ತಾ, ಟೆಕ್ನಿಕಲ್ ಏನಿಲ್ಲ, ಇಂಟರ್ವ್ಯೂ ಅಲ್ವೇ ಇಲ್ಲ. ಸೊ ನೀವೀಗ ನೆಕ್ಸ್ಟ್ ವೇವ್ ಅವ್ರ ಕಡೆಯಿಂದ ಎಷ್ಟು ದಿನದಿಂದ ಲೈಕ್ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ? ಅವ್ರನ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ರಿ? ಆ್ಯಕ್ಚುಲಿ ನಾನು ಫಸ್ಟ್ ಆಫ್ ಆಲ್ ಕಾಂಟ್ಯಾಕ್ಟೇ ಮಾಡಿಲ್ಲ. ನಮ್ಮ ಸಾರ್ ಇದ್ದರು, ಅಂದರೆ ನಮ್ಮ ಕಾಲೇಜ್ ಸಾರು, ಅವರಿದ್ದು ಇಂಥ ಆಪರ್ಚುನಿಟಿ ಇದೆ ತಗರಿ ಅಂತ ಹೇಳಿದರು. ಅಟ್ ದ ಟೈಮ್ ಆಫ್ PUC ನಾನು ಇದ್ದಾವಾಗ ಅವಾಗೇ ತಗೊಂಡಿದ್ದೆ ಅದು. ಬಟ್ ನಾನು ಯಾವಾಗಾದ್ರೂ ಸೆಷನ್ ನೋಡ್ತಿದ್ದೀನೋ ಅದರಲ್ಲಿ ಏನಿತ್ತು, ಆಫ್ಟರ್ ದ ಡಿಗ್ರಿ ನಾವು ನಮಗೆ ಜಾಬ್ ಆಫರ್ ಅವ್ರು ಮಾಡ್ತೀವಿ ಅಂತ ಆಪರ್ಚುನಿಟಿ ಕೊಡ್ತೀನಿ ಅಂದರು. ಬಟ್ ನಾನು ಇನ್ನೂ ಆಗ PUC ಅಲ್ವಾ, ಇನ್ನು ಯಾಕೋ ಇವಾಗ ಏನು ಬೇಡ ತಗ ಅಂತ ನಾನು ವೆನ್ ಐ ಜಾಯಿನ್ ಟು ಬ್ಯಾಚುಲರ್ಸ್ ಅಟ್ ದ ಟೈಮ್ ಐ ಸ್ಟಾರ್ಟೆಡ್. ಅದು ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರಿಂದನೇ. ಬಿಕಾಸ್ ನಾನು ಫ್ರಮ್ ನಾನ್ ಟೆಕ್ನಿಕಲ್, ನಾನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲ, ಆ್ಯಕ್ಚುಲಿ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡು, ಅಲ್ಲಿಂದ ಇದು ಮಾಡಿ ನಾನು ನೀವು ಒಂದೇ ಸೊ ಇವಾಗ ನೀವು ಈಗ ಏನಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀರಾ ಇಲ್ಲಿ? ಯಾವ ಪೊಸಿಷನ್ಗೆ? ಫ್ರಂಟ್ ಎಂಡ್ ರೋಲ್ಗಂತ ಬಂದಿದ್ದೀನಿ, ಇನ್ನೊಂದು ಬ್ಯಾಕ್ ಫುಲ್ ಸ್ಟ್ಯಾಕು 2 ಬಂದಿದ್ದೀನಿ. ಹೌದಾ? ಇವಾಗ ಟೆಕ್ನಿಕಲ್ ರೌಂಡ್ಸ್ಗೆ ಏನಾದರೂ ಸಂಬಂಧಪಟ್ಟಂಗೆ ಏನಾದರೂ ಪ್ರಿಪೇರ್ ಆಗಿ ಬಂದಿದ್ದೀರಾ? ಪ್ರಿಪೇರ್ ಆಗಿ ಬಂದೀವಿ. ಅಂದರೆ ಈಗ ಫ್ರಂಟ್ ಎಂಡ್ ಮೇಲೆ ರಿಯಾಕ್ಟ್ ಮೇಲೆ ಫುಲ್ ಗ್ರಿಪ್ ಇದೆ, ಇನ್ನು ಪೈಥಾನ್ ಮೇಲೇನು ಸಾಲಿಡ್ ಗ್ರಿಪ್ ಇದೆ. ಸೊ ಟೆಕ್ನಿಕಲಿ ಹೆಂಗೆ ಹೇಳ್ಕೊಡ್ತಾರೆ ಇವರು? ಸೊ ಇವ್ರನ್ನ ನಂಬೋದಾ? ಸ್ಟೂಡೆಂಟ್ಸ್ ಅಪ್ರೋಚ್ ಆಗ್ಬೋದಾ? 100% ನಂಬೋದು. ಯಾಕಂದರೆ ಇದರಲ್ಲಿ ನಾನು ಆ್ಯಕ್ಚುಲಿ ತೆಲುಗು ಲ್ಯಾಂಗ್ವೇಜಲ್ಲಿ ನೋಡಿದ್ದೀನಿ. ಅದರಲ್ಲಿ ರಾಹುಲ್ ಅತ್ಲೂರಿ ಸಾರು, ಫೌಂಡರ್ ಆಫ್ CEO. ಓಕೆ. ಆ ಸಾರು ಫ್ರಮ್, ಈಗ ನಾವು ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅಲ್ವಾ, ಅವ್ರಿಗೆ ಫ್ರಮ್ ಸ್ಮಾಲ್ ಥಿಂಗಿಂದ ಎಕ್ಸಾಂಪಲ್ ವಿತ್ ಪರ್ಫೆಕ್ಟ್ ಎಕ್ಸಾಂಪಲ್ ಇಂದ ತಗೊಂಡ್ಬರ್ತಾರೆ ಅವರು. ಸೊ ಅವರು ಬೇಸಿಕ್ ಇಂದ ನಾನ್ ಟೆಕ್ನಿಕಲ್ ಇಂದ ಬಂದಿದ್ರು ವಿ ಕ್ಯಾನ್ ಡೂ ಸಮಥಿಂಗ್ ಇನ್ ಟೆಕ್ನಿಕಲ್ ಅನ್ನೋ ಹೋಪ್ ಕೊಡ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಬಿಕಾಸ್ ನಾನು ಇವ್ರನ್ನ ಇದು ಫಸ್ಟ್ ಟೈಮ್ ಮಾತಾಡ್ಸ್ತಿರೋದು. ಆ್ಯಂಡ್ ಯಾವುದೇ ಸ್ಕ್ರಿಪ್ಟೆಡ್ ಅಂತ ಏನಿಲ್ಲ ಇಲ್ಲಿ. ಬಿಕಾಸ್ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಆ ಹೋಪ್ ಇಟ್ಕೊಂಡ್ಬರ್ತಾರೆ, ಅವ್ರಿಗೂ ಒಂದು ಕೆಲಸ ಸಿಗುತ್ತೆ, ಅವರು ಒಂದು ಸ್ಕಿಲ್ ಬಿಲ್ಡ್ ಮಾಡ್ಕೊಬೋದು ಅನ್ನೋದು. ಸೊ ಅದಕ್ಕೆ ಸೊ ಆಲ್ ದಿ ಬೆಸ್ಟ್ ಬ್ರೋ, ಕ್ರ್ಯಾಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಇಂಟರ್ವ್ಯೂ ಮುಗಿಸ್ಕೊಂಡು ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಆ್ಯಂಡ್ ಇವಾಗ ರಿಸಲ್ಟ್ಸ್ಗೋಸ್ಕರ ಎಲ್ಲರೂ ಒಂದು ಕಡೆ ಬಂದು ದೇ ಆರ್ ವೇಟಿಂಗ್ ಫಾರ್ ದಿ ರಿಸಲ್ಟ್ಸ್. ಇದ್ರಲ್ಲ ಇಂಟರ್ವ್ಯೂ ಹೆಂಗೆ ನಡೆಯುತ್ತೆ ಅಂತ. ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ಸ್ವಲ್ಪ ಡಿಫಿಕಲ್ಟೇ, ಬಟ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ರೆ ನಿಮಗೆ ಜಾಬ್ ಸಿಗೋದು ಖಂಡಿತ ಅಲ್ವಾ. 5:30 ಆಗಿದೆ ಆಲ್ರೆಡಿ. ಎಲ್ಲರೂ ಕೂಡ ಅವರ ಇಂಟರ್ವ್ಯೂ ಸೆಷನ್ ಮುಗಿಸ್ಕೊಂಡು ರಿಸಲ್ಟ್ಗೋಸ್ಕರ ಕಾಯ್ತಿದ್ದಾರೆ. ಸೊ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ನೀವೆಲ್ಲ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ. ನೀವು ಸೆಷನ್ ಮುಗಿಸಿದ ತಕ್ಷಣ ನೀವು ಇಂಟರ್ವ್ಯೂ ಪ್ರಾಸೆಸ್ ಎಲ್ಲ ಮುಗಿಸಿ ನೀವು ಸೆಲೆಕ್ಟ್ ಆಗಿದ್ರೆ 6 o'clock ಒಳಗಡೆ ನಿಮಗೆ ಆಫರ್ ಲೆಟರ್ ನಿಮ್ಮ ಕೈಲಿರುತ್ತೆ. ಸೊ ನೀವು ವೆಯ್ಟ್ ಮಾಡೋ ಥರ ಇರಲ್ಲ. ಬಂದ್ವಾ, ಇಂಟರ್ವ್ಯೂ ಕೊಟ್ವಾ, 6 ಗಂಟೆಗೆ ನಾನು ಸೆಲೆಕ್ಟ್ ಆದ್ನೋ ಇಲ್ವೋ, ಸೆಲೆಕ್ಟ್ ಆದರೆ ಆಫರ್ ಲೆಟರ್ ತಗೊಂತೀರಾ, ಖುಷಿಯಾಗಿ ಹೋಗ್ತೀರಾ. ಸೆಲೆಕ್ಟ್ ಆಗಿಲ್ಲ ಅಂದರೆ ಅದೇ ಮೋಟಿವೇಶನಲ್ಲಿ ಇನ್ನೊಂದ್ಸರಿ ಆ ಹೋಪ್ ಬಿಡ್ದಿರಾ ಇನ್ನೊಂದ್ಸರಿ ಟ್ರೈ ಇಂಟರ್ವ್ಯೂ ಇನ್ನೊಂದ್ಸರಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಸಿಗುತ್ತೆ. ಇನ್ನು ಹುಡ್ಸಿದ ದೇವರು ಉಳ್ಮೈ ಸಲ್ಮಾನ್ನಂಗೆ ನಮಗೆ ಕೆಲಸ ಸಿಕ್ಕೋದಂದು ಖಂಡಿತ. ಬಟ್ ಇವನಂತವ್ರಿಗೆ ಒಂದೇ ಅಟೆಂಪ್ಟಲ್ಲಿ ಸಿಕ್ಕಿದ್ರೆ ನನ್ನಂತವ್ರು ಒಂದು 3-4 ಅಟೆಂಪ್ಟಲ್ಲಿ ಸಿಗ್ಬೋದು. ಆ ಥರ ಒಸಿ ಓದ್ತಾನ ಗೈಸ್, ಓದಲ್ಲ ಅನ್ಕಂಡು ತೇಜಸ್ಸು ಭಾರಿ ಓದ್ತಾನೆ. ನೈಟೆಲ್ಲ ಹಿಂಗೆ ಅದಕ್ಕೆ ನೋಡಿ ಬ್ಲ್ಯಾಕ್ ಸರ್ಕಲ್ಸ್ ಬಂದ್ಬಿಟ್ಟಿದೆ ಪಾಪ. ಅಷ್ಟೆಲ್ಲ ಇಲ್ಲ ಬಿಡಿ ಇವನ್ಗೆ. ಇವನು ಓದೋದಲ್ಲ, ಕಾಲೇಜ್ಗೆ ಹೋಗಲ್ಲ ಇನ್ನು, ಅದೆಲ್ಲ ದೊಡ್ಡ ವಿಷಯ. ವಿಜಯ್ ಕುಮಾರ್ ದಾಶೆಟ್ಟಿ ಸೆಲೆಕ್ಟೆಡ್. ನಿಮ್ಗೇನಾದ್ರೂ ನೆಕ್ಸ್ಟ್ ವೇವ್ ಅವ್ರು ಕಂಡಕ್ಟ್ ಮಾಡ್ತಿರೋ ಕೋರ್ಸಸ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ನಾನು ನೆಕ್ಸ್ಟ್ ವೇವ್ ಅವರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದರಿಂದ ನೀವು ಫ್ರೀ ಆಗಿ ವೆಬಿನಾರ್ ನ ಅಟೆಂಡ್ ಮಾಡಬಹುದು. ಆಪರ್ಚುನಿಟಿ ಅನ್ನೋದು ಯಾವಾಗ್ಲೂ ಎಲ್ಲಾ ಟೈಮಲ್ಲೂ ಬೇಕು ಅಂದಾಗ ಸಿಗಲ್ಲ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಜಸ್ಟ್ ಗೋ ಕ್ಲಿಕ್ ಆನ್ ದ ಲಿಂಕ್ ಅಂಡ್ ಗೆಟ್ ರಿಜಿಸ್ಟರ್ಡ್. ನೀವೇನಾದ್ರೂ ಜಾಬ್ ಹುಡುಕ್ತಿದ್ರೆ ನೆಕ್ಸ್ಟ್ ವೇವ್ ನ ನಂಬಿ ಯು ಕ್ಯಾನ್ ಟ್ರಸ್ಟ್. ಬಿಕಾಸ್ ನಾನಿಲ್ಲಿ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ನಂಬೋದು ಅಂತ ಹೇಳಿದ್ರು. ನಿಮ್ಗೆ ಆ ಕ್ಲಿಪ್ ಕೂಡ ಹಾಕ್ತೀನಿ ಏನಕ್ಕೆ ನಂಬಬೇಕು ಅಂತ. ಬಿಕಾಸ್ ಇದು ನಾನು ಮಾತಾಡಿರೋದಲ್ಲ, ಸ್ಟೂಡೆಂಟ್ಸ್ ಹೇಳಿರೋ ಮಾತನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಆಪರ್ಚುನಿಟಿ ಸಿಗುತ್ತೆ, ನಿಮಗೂ ಎಕ್ಸ್ಪ್ಲೋಜರ್ ಅನ್ನೋದಾಗುತ್ತೆ. ಅಷ್ಟೇ, ಇದಾಗಿತ್ತು ನಮ್ಮ ಈ ವ್ಲಾಗ್ ಇಡೀ. ಸೊ ನಾನು ನಿತ್ಯ ತೇಜಸ್ ಇಲ್ಲಿಗೆ ಮನೆಗೆ ಹೊರಡ್ತಾ ಇದ್ದೀವಿ. ಆದರೆ ವರುಣ ಅವ್ರು ಬಿಡ್ತಾ ಇಲ್ಲ. ವರುಣ ನನ್ನ ಬಾಯ್ ಫ್ರೆಂಡ್ ಅಲ್ಲ, ಮಳೆರಾಯ ಬಿಡ್ತಾ ಇಲ್ಲ ಮನೆಗೆ ಹೋಗೋಕ್ಕೆ. ತುಂಬ ಮಳೆ ಜೋರಾಗಿ ಬರ್ತಿದೆ, ಅದಕ್ಕೆ ನಾವಿಲ್ಲೇ ಇದ್ದೀವಿ. ಸೊ ಸಿಗುವ ಮತ್ತೆ. ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಆಡ್ಕೊಳ್ಳೋ ಥರ ಮಾಡಬೇಡಿ ಅಷ್ಟೇ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಎಲ್ಲೋ ಇವತ್ತೊಂದು ಕಡೆ ಒಂಚೂರು ಅನ್ನಿಸ್ತು
ನಮ್ಮ ಎಫರ್ಟ್ಸ್ಗೆ ಕರೆಕ್ಟ್ಗೆ ರೆಸ್ಪಾಂಡ್ ಆಗ್ತಿಲ್ಲ ಅಂತ. ಸೊ ಅದಕ್ಕೋಸ್ಕರ ಅಷ್ಟೇ. ಬಾಯ್ ಬಾಯ್, ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗ್.